ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ನಮ್ಮ ಕನ್ನಡದಲ್ಲಿ ಒಂದು ಗಾದೆ ಮಾತದ, ಕಾಲು ಬಿದ್ದು ಕಾಲುಂಗುರ ಹಚ್ಕೊಳ್ಳೋದು ಅಂದರೆ ಏನು ಅನ್ನೋದಕ್ಕೆ ಇವತ್ತು ಡಿ ಕೆ ಶಿವಕುಮಾರ್ ಒಬ್ಬ ದೊಡ್ಡ ಸಾಕ್ಷಿ. ನಿರಂತರವಾಗಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ತಪ್ಪಿಸೋ ಪ್ರಯತ್ನ ಮಾಡಿದರು. ಆದರೆ ಅದಕ್ಕೆ ಎಲ್ಲೇ ಬಿರುಸಾಗಬೇಕು ಅಲ್ಲಿ ಬಿರುಸಾದರು. ಅವರಿಗೆ ದೇವರಂತ ಕರೆದ್ರು, ವೇದ ಸಮಾನ ಅಂದರು, ಹಿರಿಯರು ಅಂದರು, ಎಲ್ಲ ಅಂದರೂ ಸಹಿತ ಕೊನೆಗೆ CM ಘೋಷಣೆ ಹೈಕಮಾಂಡ್ ಮಾಡಿದರೂ ಸಹಿತ ಎಲ್ಲೂ ಹಬ್ಬದ ಆಚರಣೆ ಮಾಡಲಿಲ್ಲ. ಭಾಳ ಎಚ್ಚರಿಕೆಯಿಂದ CM ಪಟ್ಟವನ್ನು ಗಿಟ್ಟಿಸ್ಕೊಂಡ್ರು. ಇದರಲ್ಲಿ ಎರಡು ಮಾತಿಲ್ಲ. ಆದರೆ ಗಿಟ್ಟಿಸ್ಕೊಂಡ ಮೇಲೆ ಪೂರ್ಣ ಪ್ರಮಾಣದಲ್ಲೇ ತಮ್ಮದೇ ಅಂತ ಒಂದು ಕ್ಯಾಬಿನೆಟ್ ಮಾಡಿದಾರ ಇಲ್ಲ. ಹೆಚ್ಚಿಗೆ ಸಿದ್ದರಾಮಯ್ಯರ ಪ್ರಭಾವ, ಹಿರಿಯ ತಲೆಗಳು, ಅದರಲ್ಲಿ ಒಂದು DCM ಕ್ರಿಯೇಟ್ ಆಗಿಬಿಡ್ತು. DCM ಪೋಸ್ಟ್ ನಮ್ಮ ಪರಮೇಶ್ವರನವ್ರಿಗೆ. ಆದರೆ ಇಲ್ಲಿ ಒಂದು ಗಮನಿಸಬೇಕಾಗಿದ್ದೇನಪ್ಪ ಅಂತಂದ್ರೆ, ಸಿದ್ದರಾಮಯ್ಯರ ಅತ್ಯಂತ ಆತ್ಮೀಯ ಶಿಷ್ಯ ಸತೀಶ್ ಜಾರಕಿಹೊಳಿ ಅವರಿಗೆ ಕೇವಲ ಒಂದು ಪೋಸ್ಟ್ ಸಿಕ್ತು. ಇದರಲ್ಲಿ ಸ್ವಲ್ಪ ಗೆದ್ದರು ಡಿ ಕೆ ಶಿವಕುಮಾರ್ ಅವರು. ಯಾಕಂದರೆ KPCC ಅಧ್ಯಕ್ಷರನ್ನಾಗ ಏನಾದರೂ ಒಟ್ಟು ತಪ್ಪಿಸೋ ವಿಚಾರ ಡಿ ಕೆ ಶಿವಕುಮಾರ್ ಇತ್ತು ಅಂತ ಅನ್ನಿಸ್ತದೆ. ಮೊದಲು ನಂಗೆ ಅದು ಟಗ್ ಆಫ್ ವಾರ್. ಯಾರು ತಮ್ಮ ವೈರಿಗಳನ್ನ ಅಥವಾ ರಾಜಕೀಯ ವೈರಿಗಳನ್ನ ಬೆಳೆಸಲಿಕ್ಕೆ ಹೋಗೋದಿಲ್ಲ. ದೊಡ್ಡ ಆಲದ ಮರ ಸಣ್ಣ ಆಲದ ಮರವನ್ನು ಬೆಳೆಸೋದಿಲ್ಲ. ಆ ದೇಶದಲ್ಲಿ ಅದೊಂದು ಯಶಸ್ಸು ಆದರು. ಆದರೆ ಒಟ್ಟಾರೆಯಾಗಿ ಈಗಿನ ಪ್ರಥಮ ಸಚಿವ ಸಂಪುಟದಲ್ಲಿ ಏನಪ್ಪ ಅಂತಂದರೆ ಸಿದ್ದರಾಮಯ್ಯರ ಪ್ರಭಾವ ಅದ. ಮತ್ತು ಸುಲಭಿಲ್ಲ ಅವ್ರನ್ನ ಬಿಡಿಸಿ ಹೊರಗೆ ಬರೋದನ್ನು. ಸಿದ್ದರಾಮಯ್ಯರು ಒಬ್ಬ ಮಾಸ್ ಲೀಡರ್, ಜೊತೆಗೆ ಒಳ್ಳೆಯ ಕೆಲಸಗಳನ್ನು ಮಾಡಿದರು. ಅವರು ಫಸ್ಟ್ ಇಂಪ್ರೆಷನ್ ಲಾಸ್ಟ್ ಇಂಪ್ರೆಷನ್ ಅಂತೇಳಿ ಫಸ್ಟಿಗೆ ಬಂದಾಗ ಅನ್ನ ಬಾಯಿ ಕೊಟ್ಟರು. ಹಂಗೆ ಇವರು ಈಗ ಫಸ್ಟಿಗೆ ಬಂದ ತಮ್ಮದೇ ಒಂದು ವಿಶಿಷ್ಟವಾದಂಥ ಛಾಪನ್ನು ಮೂಡಿಸುವಂಥ ಒಂದು 6 ಘೋಷಣೆಗಳನ್ನು ಮಾಡಿಬಿಟ್ರು. ಅದು ಸಹಿತ ಭಾಳ ಗಮನಾರ್ಹದ. ಯಾಕಂದ್ರೆ ಪೂರ್ತಿ ಸಿದ್ದರಾಮಯ್ಯರ ಕಪಿಮುಷ್ಟಿಯಲ್ಲಿ ಸಿಕ್ಕಂಥ ಡಿ ಕೆ ಶಿವಕುಮಾರ್ ಅವರು ನಾನು ಹೊರಗೆ ಬರಬಲ್ಲೆ, ನನ್ನೆಲ್ಲ ಶಕ್ತಿ ಇದೆ ಅನ್ನೋದಕ್ಕೆ ಮೊದಲನೇ ಸಾಕ್ಷಿ ಈ CM ಆದಿದ್ದು. ಎರಡನೇ ಸಾಕ್ಷಿ ಈಗ ನಿಧಾನಕ್ಕೆ ಅವರ ಪರಿಧಿಯಿಂದ ಹೊರಗೆ ಬರುವಂಥ ಪ್ರಯತ್ನ, ಅದರಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ. ಮೊದಲನೇದಾಗೆ ಇವು 6 ಘೋಷಣೆಗಳನ್ನು ಮಾಡಿದರು. ಇವುಗಳಿಗೆ ಉದ್ಯೋಗ ಖಾತ್ರಿ ಅನ್ನುವಂಥ ಯೋಜನೆ, ಅದರ ಮೂಲಕ 56,000 ಜನರಿಗೆ ಉದ್ಯೋಗ ಶೀಘ್ರ ಕೊಡಿಸುವಂಥ ಆಶ್ವಾಸನೆ ಕೊಟ್ಟಿದ್ದಾರೆ. ಇದು ಒಳ್ಳೆಯ ಹೊಡೆತ. ಇದರ ನಂತರ ಕೇವಲ ವಿದ್ಯಾರ್ಥಿನಿಯರಿಗೆ ಮತ್ತು ಹೆಣ್ಣುಮಕ್ಕಳಿಗೆ ಫ್ರೀ ಬಸ್ ಇತ್ತು. ಈಗ ವಿದ್ಯಾರ್ಥಿಗಳು ಸಹಿತ ಫ್ರೀ ಬಸ್ ತೊಗೊಳ್ಬೋದು ಅನ್ನೋಂಥ ಮತ್ತೊಂದು ಘೋಷಣೆ ಮಾಡಿ ವಿದ್ಯಾರ್ಥಿಗಳ ಮನ ಗೆಲ್ಲುವಂಥ ಪ್ರಯತ್ನ ಮಾಡಿದರು. ಒಳ್ಳೆಯ ಪ್ರಯತ್ನ ಇದರಲ್ಲೇ. ಅದೇ ಕಾಲಕ್ಕೆ ಇನ್ನೊಂದು ಭಾರತ ಜೋಡೋ ಯುವಕರ ಸಂಘ ಮಾಡಿದ್ರು. ಇದು ಭಾಳ ಮಹತ್ವದ ರೀ. ಇಲ್ಲೇ ನಾವು ಭಾಳ ಸೂಕ್ಷ್ಮಗೊಳಿಸ್ಬೇಕಾಗಿದ್ದು. ಭಾರತ ಜೋಡೋ ಶಬ್ದ ಇಟ್ಕೊಂಡಿದ್ದಾರೆ, ಈ ಮಾತು ಇಟ್ಕೊಂಡಿದ್ದಾರೆ. ಯಾಕಂದ್ರೆ ಇಲ್ಲೇ ಏಕಕಾಲಕ್ಕೆ ಹೈಕಮಾಂಡ್ಗೂ ಪ್ರಿಯರಾದರು. ಮತ್ತೊಂದು RSSಕ್ಕೆ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿಯೂ ಸಹಿತ 10 ಲಕ್ಷ ರೂಪಾಯಿ ಕೊಡುವಂಥ ಮಾತು ಮಾತಾಳೆ. ಅಲ್ಲಿ ಸಂಘಟನೆ ಮಾಡುವಂಥದ್ದು, ಕಾಂಗ್ರೆಸ್ ಸಂಘಟನೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೋಡೋ ಯಾತ್ರಾ ಇದು ಮಾಡಬೇಕಾಗಿದ್ದು ಭಾಳಷ್ಟು ಜನರು ಹೋಗಿ ಮುಟ್ಟಬೇಕಾದಂಥ ಕೆಲಸ. ಕ್ರೀಡೆ ಮತ್ತು ಪ್ರತಿ ಇದಕ್ಕೂ 10 ಲಕ್ಷ ರೂಪಾಯಿ ಇಡ್ತೀನಿ ಅನ್ನೋಂಥ ಮಾತು ಮಾತಾಡಿದ್ದಾರೆ. ಇದರಿಂದಾಗಿ ಸಹಜವಾಗಿ ಯುವಕರ ಮನಸ್ಸನ್ನು ಗೆಲ್ಲುವಲ್ಲೇ ಗ್ರಾಮದ ಏರಿಯಾದಲ್ಲೇ. ಯಾಕಂದ್ರೆ ಮತದಾರರಲ್ಲಿ ಹೆಚ್ಚು, ಜೊತೆಗೆ ಆಟ ಅಂದ್ರೆ ವಯಸ್ಸಿಗೆ ತಕ್ಕಂಥ ಹುಡುಗರಲ್ಲಿ ಭಾವನೆ. ಉದ್ಯೋಗ ಖಾತ್ರಿ ಕೊಟ್ಟರು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಹುಡುಗರಿಗೆ ಆಟದ ಖಾತ್ರಿ ಕೊಟ್ಟರು. ಭಾಳ ಸಂತೋಷ ಪಡೋದು. ಒಂದು ಭಾರತ ಜೋಡೋ ಅನ್ನೋಂಥ ನೆಲೆ ನಾವು ಮೇಲೆ ಹೇಳ್ತಾ ಇದ್ವಿ. ಸೇವಾದಳವನ್ನು ಇಲ್ಲೇ ಕಾಂಗ್ರೆಸ್ ಇದ್ದಿದ್ದು ಇಲ್ಲೇ ಅದು ಉಳಿಸ್ಬೇಕಾಗಿದೆ ಅಂತೇಳಿ. ಯಾಕಂದ್ರೆ RSSಗೆ ಒಂದು ಪ್ರಬಲ ಸ್ಪರ್ಧಿ ಏನಾದರೂ ಇದ್ರೆ ಸೇವಾದಳ. ಇದರಲ್ಲಿ ಎರಡು ಮಾತಿಲ್ಲ, ಅದು ಬೆಳೆಸ್ಬೇಕಲ್ಲ. ಯಾಕಂದ್ರೆ ಅದಕ್ಕೆ ಈ ಹಿಂದಿನ ಸರ್ಕಾರಗಳು, ಅದರಲ್ಲೂ ಹಿಂದಿನ ಕಾಂಗ್ರೆಸ್, ಇಂದಿರಾ ಕಾಂಗ್ರೆಸ್ನೆಲ್ಲ ಕೇವಲ ತಮ್ಮ ಹೊಗಳ ಭಟ್ರಿಗೆ ಮಾತ್ರ ಒಂದು ಅಧಿಕಾರವನ್ನು ಹೊಚ್ಚಿದ್ದರಿಂದಾಗೆ ನಿಧಾನಕ್ಕೆ ಸೇವಾದಳ ಅನ್ನೋದು ಮುಚ್ಚೋಗಿಬಿಟ್ಟಿದ್ದು. ಈಗ ಅದನ್ನು ಎಬ್ಬಿಸಬೇಕಾಗಿದೆ. ಅದು ಆರ್ಥಿಕ ಕರ್ತವ್ಯ. ಅದನ್ನು ರಾಹುಲ್ ಗಾಂಧಿಯವರು ಮಾಡಬೇಕಾಗಿದೆ. ಇವತ್ತು ಡಿ ಕೆ ಶಿ ಅವರ ಅಧ್ಯಕ್ಷತೆಯಲ್ಲಿ ಹೆಜ್ಜೆ ಇಟ್ಟಿದ್ದು ಶ್ಲಾಘನೀಯ. ಇನ್ನು ಅದರ ನಂತರ ಬರುವಂಥ ಇನ್ನೂ ಕೆಲವೊಂದು ಮಾಡಿದರು. ಯಾಕಂತಂದ್ರೆ
ಈ ವಿದ್ಯುತ್ ಸಂಪರ್ಕದಲ್ಲಿ ಒಂದಿಷ್ಟು ತೊಂದರೆ ಆಗ್ತಾಯಿತ್ತು. ಮತ್ತು ಬೇಗ ಮನೆ ಕಟ್ಟಿಸೋರ ಮಾಡಿ ಸ್ವಲ್ಪ ಅವ್ರಿಗೆ ತ್ರಾಸ ಆಗ್ತಾ ಇರ್ತದೆ. ಈ ವಿದ್ಯುತ್ ಈ KEBಯಿಂದಾಗಿ ಅವ್ರಿಗೆ ಒನ್ಸ್ ಟೈಮ್ ಅವ್ರಿಗೆ ಅನುಕೂಲ ಮಾಡಿದರು. ಮತ್ತು ಭೂ ಗ್ಯಾರಂಟಿ ಅಂತ ಮಾಡಿ ಬೇಕಾದ್ರೆ ಏಕಾಸಾಗಿ ಮಾಡುವಂಥದ್ದು ಮಾಡಿ ಇಡೀ ರಾಜ್ಯಕ್ಕೆ ಅಪ್ಲೈ ಮಾಡಿದ್ರು. ಏಕೆಂದರೆ ಬೆಂಗಳೂರಿಗೆ ಇರ್ತದು. ಅದರಿಂದಾಗೆ ಮನೆಗಳನ್ನ ಕಟ್ಟಿಸೋರು, ಭೂಮಿ ತೋಳೋರು ಮಾಡೋರಿಗೆ ಒಂದಿಷ್ಟು ಸಮೀಪ ಆದರು. ಒಳ್ಳೆಯ ನಡೆ. ಅದೇ ರೀತಿಯಾಗಿ ಇನ್ನೊಂದು ಭಾಳಷ್ಟು ಅನ್ನಟ್ಟೇಕೆ ಇತ್ತು ಈ ಕಾಂಗ್ರೆಸ್ ಮೇಲೆ BJP ಗ್ರಂಥಿ ಉರಿದ ಅದನ್ನು ವಿಶ್ಲೇಷಣೆ ಮಾಡಿದ್ರು. ಬೆಂಗಳೂರು ಹಾಳಾಗಿ ಹೋಗಿದ್ದಲ್ರಿ, DK ಶಿವರ್ಗೆ ಚಿಕ್ಕ ರಸ್ತೆಗಳು ಕೆಟ್ಟಿದ್ದಾವೆ, ಮತ್ತೇನು ಆಗಿದಾವೆ, ಏನು ಮಾಡ್ತಾ ಇದ್ದಾರೆ ಅಂತೇಳಿ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಅದಕ್ಕೆ 2,000 ಕೋಟಿ ರೂಪಾಯಿ ಹಿಡಿದ್ರು ನಾವು ರಸ್ತೆಗಳ ಶುದ್ಧ ಮಾಡ್ತಾನಪ್ಪ ಅನ್ನೋಂಥ ಭರವಸೆ ಕೊಟ್ಟಿದ್ದಾರೆ. ಇವೆಲ್ಲ ಆರುವ ಒಂದು ಈ ಸ್ಲೋಗನ್ಗಳನ್ನು ನೋಡಿದಾಗ ಈ ಘೋಷಣೆ ಇವು ಅನುಷ್ಠಾನಕ್ಕೆ ಬರಬೇಕು, ಇವು ಬರ್ತಾವ ಅಂತ ಹೇಳಿದಾರೆ ಅವರು. ನಿಮ್ದು ದುಡ್ಡು ಕೇಳಬೇಡ, ಹೇಳ್ತಿರ್ತಾನೋ ಮಾಡ್ತಾನ ಅನ್ನುವಂಥ ವಿಶ್ವಾಸ ಹೇಳ್ತಾ ಇದ್ದಾರೆ. ದಿಸ್ ಈಸ್ ದ ಕಾನ್ಫಿಡೆನ್ಸ್. ಹೀಗಾಗಿ ಈ ಆರಂಭ ಹಂತದಲ್ಲೇ ಏನಪ್ಪ ಅಂತಂದರೆ ನಾನು ಸಿದ್ದರಾಮಯ್ಯಕ್ಕಿಂತಲೂ ಭಿನ್ನ ಅನ್ನುವಂಥದ್ದು. ಹೌದು, ಪೂರ್ತಿಯಾಗಿ ಅವ್ರ ತಲೆ ಹೇಳಿದಂತ ಏನೋ ಪ್ಲ್ಯಾನ್ ಅವ್ರು ಮಾಡಲಿಕ್ಕಾಗಿಲ್ಲ. ಒಂದನೇ ಇದೇನು ಸಂಪುಟ ಮಾಡಿದಾರೆ ಈ ಒಂದು ಕ್ಯಾಬಿನೆಟ್ದಲ್ಲಿ ತಮ್ಗೆ ಬೇಕಾದವ್ರನ್ನ ತೊಗೊಳ್ಳಿಕ್ಕಾಗಿಲ್ಲ, ತಮಗೆ ಅತ್ಯಂತ ಆತ್ಮೀಯ ತಂದು ಇಟ್ಕೊಳ್ಳಿಕ್ಕಾಗಿಲ್ಲ. ಆದರೆ ಮುಖ್ಯಮಂತ್ರಿ ಆಗಿದ್ದಾರೆ ಅದರಲ್ಲಿ. ಯಾಕಂದ್ರೆ ಸುಲಭ ಇರಲಿಲ್ಲ ಮುಖ್ಯಮಂತ್ರಿ ಆಗೋದು. DK ಶಿವಕುಮಾರ್ ಅವರು ಅದನ್ನು ಹೇಗೋ ಸಾಧಿಸಿದರು. ಮತ್ತು ಅವ್ರ ಮೇಲೆ ಹೈಕಮಾಂಡ್ ಮೊದಲು ಪ್ರೀತಿನೂ ಇತ್ತು. ದೇವದ ಸಾಕ್ಷಿ ಇವತ್ತು ಸಿದ್ದರಾಮಯ್ಯ ನೇರವಾಗಿ ಹೇಳಿ ನೀವು ಇಳಿಬೇಕ್ರಿ ಅಂತ ಹೇಳ್ತಾರೆ ರಾಹುಲ್ ಗಾಂಧಿ ಅವರು ಹೇಳುವಂಥ ಮಾತು. ಜೊತೆಗೆ ನಿಧಾನಕ್ಕೆ ಪೂರ್ತಿ ಹಿಡಿತವನ್ನು ಸಾಧಿಸ್ಬೇಕು ಮಾಡಿದ್ರು ಸಿದ್ದರಾಮಯ್ಯನವರು. ಆದರೆ ನಮ್ಮ ಸತೀಶ್ ಅವ್ರಿಗೆ ಮತ್ತು ನಮ್ಮ ಸಿದ್ದರಾಮಯ್ಯವ್ರಿಗೆ ಏನಾಯಿತು ಗೊತ್ತಿಲ್ಲ, ಎಲ್ಲೋ ಒಂದು ಬೆಸೆಗೆ ಬೀಸ್ತು. ಯಾಕೆ ಬೀಸ್ತು, ಇದರಿಂದ ಯಾರದಾರ ಅದು ದಿನ ಹೋದಂಗೆ ಗೊತ್ತಾಗ್ತದೆ. ಆ ಮಾತು ಬೇರೆ. ಅದು ನೆಪದಿಂದ ಸಿದ್ದರಾಮಯ್ಯರನ್ನು ಸತೀಶ್ ಅವರ ವಲಯದಿಂದ ಬೇರೆ ಮಾಡ್ಕೊಂಡ್ಬಿಟ್ರು DK ಶಿವ. ಅದು DK ಶಿವ ಪ್ಲ್ಯಾನ್ ಅಂತ ಅನ್ನಿಸ್ತದೆ. ಹೀ ಈಸ್ ಎ ಶ್ರೂಡ್ ಮ್ಯಾನ್. ಪೊಲಿಟಿಕಲಿ ಹೀ ಈಸ್ ಎ ವೆರಿ ವೆಲ್ ಶ್ರೂಡ್. ಭಾಳ ಬುದ್ಧಿವಂತ. ಎಲ್ಲಿ ಹೊಡಿಬೇಕಪ್ಪ ಅದನ್ನು ಅಂತೇಳಿ ಇವತ್ತು ಅವ್ರ ಮಿನಿಸ್ಟರ್ಶಿಪ್ ಸಿಕ್ಕೋದಿಲ್ಲ ಅಂತಲ್ಲ ಸತೀಶ್ ಅವ್ರಿಗೆ. ಆದರೆ ಇವತ್ತು ಅಲೋನಾಗಿ ಉಳಿದ್ಬಿಟ್ಟಿದ್ದಾರೆ. ಸಿದ್ದರಾಮಯ್ಯ ದೂರ ಮಾಡಿಬಿಟ್ಟಿದ್ದಾರೆ. ಸಿದ್ದರಾಮಯ್ಯ ದೂರ ಸರಿದಾಗೆ ಸತೀಶ್ ಅವರು ಮತ್ತು ಶಕ್ತಿಯನ್ನು ರಿಗೇನ್ ಮಾಡೋದ್ರಲ್ಲಿ ಸುಲಭಿಲ್ಲ, ಮರಳಿ ಪಡೆಯೋದು ಸುಲಭಿಲ್ಲ. ಅದಿರಲಿ, ಬೆಳಗಾವಿ ವಿಷಯಕ್ಕೆ ಬಂದಾಗ ಮಾತಾಡಬೇಕಾಗ್ತದೆ. ಇಲ್ಲೇನಪ್ಪ ಅಂತಂದ್ರೆ ಈ ನೆಲೆಗಟ್ಟಲ್ಲಿ ನಮ್ಮ DK ಶಿವಕುಮಾರ್ ಅವರು ಅತ್ಯಂತ ಪ್ರಬಲ ನಾಯಕ ಆಗಬಲ್ಲನೆ ಮತ್ತು ಕಾಂಗ್ರೆಸ್ನ ಮರಳಿ ಕಟ್ಟಬಲ್ಲನೆ ಅನ್ನೋದಕ್ಕೆ ಇವೆಲ್ಲ ಸಾಕ್ಷಿಗಳು. ಯಾಕಂದ್ರೆ ಭಾರತ ಜೋಡೋ ಅನ್ನುವಂಥ ಈ ಶಬ್ದ ಏನದಲ್ಲ, ಇದು ಶಬ್ದ ಸಾಕು, ಬೇಕಾದಂಗೆ ಆಗ್ತದೆ. ಮತ್ತು ಹಳ್ಳಿಗಳಿಗೆ ಪ್ರತಿ ಗ್ರಾಮ ಪಂಚಾಯತಿ 10 ಲಕ್ಷ ಅಲ್ಲಿ ಸ್ಕೂಲ್ಗಳಿಗೆ, ಅಲ್ಲಿ ಮಕ್ಕಳಿಗೆ ಆಟಕ್ಕೆ ಪಾಠಕ್ಕೆ ಓಟಕ್ಕೆ ಅಲ್ಲಿ ಮಕ್ಕಳು ಸಹಜವಾಗಿ ಕಾಂಗ್ರೆಸ್ ಕಡೆ ಬರೋದು ತೋರಿಸುವಂಥದ್ದಾಗ್ತದೆ. ಮತ್ತು RSS ಮಾಡಿದ್ದೀವಿ ಪ್ರತಿಯೊಂದು ಹಳ್ಳಿಗೆ, ಪ್ರತಿಯೊಂದು ಓಣಿಗೆ, ಪ್ರತಿಯೊಂದು ವಾರ್ಡಿಗೆ ಅಲ್ಲಲ್ಲೇ ಒಂದಿಷ್ಟು ಗುಂಪು ಮಾಡೋದು, ತಮ್ಮ ವಿಚಾರಗಳಿದ್ದಂಥ ಹುಡುಗರಲ್ಲಿ ಬಿಡೋದು. RSS ಅಲ್ಲಿ ಆಟ ಪಾಠ ಮಾಡಿಸೋದು, ದೇಶಭಕ್ತಿ ಹಾಡುಗಳನ್ನ ಹೇಳಿಸುವಂಥದ್ದು ಮಾಡೋದು ಮಾಡಿ ತಮ್ಮತ್ತ ಸೆಳೆಯುವಂಥ ಕೆಲಸ ಮಾಡಿದರು. ಆ ಕೆಲಸ ಆದರೂ ಈಗಾದರೂ ಮಾಡಲಿಕ್ಕೆ ಹೊರಟಿದ್ದಾರಲ್ಲ, ಇದು ಭಾಳ ಸಂತೋಷ ಪಡುವಂಥ ವಿಷಯ. ಜೊತೆಗೆ ಮೊದಲು 56,000 ಹುದ್ದೆಗಳನ್ನು ಏನು ತುಂಬ್ಕೋಬೇಕಾಯ್ತು, ಮೊದಲು ತುಂಬ್ಕೋಬೇಕು ಅಂತ ಬಾರಿ ಹೇಳುವಂಥದ್ದಲ್ಲ. ಇವೆಲ್ಲ ಅಂದಂಗೆ ಬಿಡುವ ಹಾಗಿಲ್ಲ, ಟೈಮ್ ಇಲ್ಲ. ದೇರ್ ಇಸ್ ನೋ ಟೈಮ್ ಫಾರ್ ಯು ಮಿಸ್ಟರ್ DK ಶಿವಕುಮಾರ್. ಯಾಕಪ್ಪ ಅಂತಂದ್ರೆ ನೀವು ಎಷ್ಟು ಸಮಯ ಬಿಡ್ತೀರಿ ಅಷ್ಟು ನಿಮಗೆ ವೈರಿ. 2 ವರ್ಷ ಬಾಳುತ್ತಿಲ್ಲ, ದೊಡ್ಡ ಪೀರಿಯಡ್ ಅಲ್ಲದು. ಇದರಲ್ಲಿ ನಿಮ್ಮ ಶಕ್ತಿ ತೋರಿಸ್ಬೇಕಾಗ್ಯದ, ಯುಕ್ತಿ ತೋರಿಸ್ಬೇಕಾಗ್ಯದ. ಹೌದು, ಡಿಫ್ರೆಂಟ್ ಅಂತ ಒಬ್ಬ ನಾಯಕನ ತೋರಿಸ್ಬೇಕಾಗ್ಯದ. ಯಾಕಂದ್ರೆ 2022ರಲ್ಲಿ ಗೆಲ್ಲುವುದು ಸುಲಭದ ಕೆಲಸ ಅಲ್ಲ. ಇದು DK ಅವ್ರಿಗೆ ಗೊತ್ತದ. ಅದಕ್ಕಾಗಿ ಇದೆಲ್ಲ ಪ್ಲ್ಯಾನ್ ಮಾಡಿದ್ದಾರೆ. ಭಾಳ ಸಂತೋಷ ವಿಷಯ. ಅವರ ಅವೆಲ್ಲ ಯಶಸ್ವಿ ಆಗಲಿ. ಅದೇ ಕಾಲಕ್ಕೆ ಇನ್ನೊಂದು ಮಾತನ್ನು ಮಾತಾಡಿದ್ದಾರೆ, ನೀರಾವರಿ ಬಗ್ಗೆ. ನಾವು ಎಂದೂ ಮಾತಾಡ್ತಾ ಇದ್ವಿ. ಹೌದು, ನೀರಾವರಿ ಆಗಲೇಬೇಕಾಗ್ಯದ. ನಿಮ್ಮದೇ ಸರ್ಕಾರ ಹಿಂದಿದ್ದಾಗ ಮಾಡೋಕ್ಕಾಗಲಿಲ್ಲ, ಎಲ್ಲ ಬಿಡ್ಸೋಕ್ಕಾಗಿಲ್ಲ, ನೀರಾವರಿ ಮಾಡಲಿಕ್ಕಾಗಿಲ್ಲ. ಯಾಕಂದರೆ ಬೆಳೆದ ಮಾತಲ್ರಿ ಮಾರ್ಕೆಟಾ, ಬೆಳೆನೇ ಇಲ್ಲಂದ್ರೆ ಏನು ಮಾರೋರು ಎಲ್ಲ ತುಂಬ ದೇಶದ ತುಂಬ ರಾಜ್ಯ ತುಂಬ ಬರೀ ಕಬ್ಬು ಭತ್ತ ಕಬ್ಬಿಗೆ ಮಾರ್ಕೆಟ್ ಮುರಿಬೇಕಾಗ್ಯದ. ಯಾಕಪ್ಪ ಅಂತಂದ್ರೆ ಕಬ್ಬಿನಿಂದ ಯಾರಿಗೂ ಲಾಭ ಇಲ್ಲ. ಜನಸಾಮಾನ್ಯರಿಗೆ ಸೆರೆ ಕುಡಿದು ಹಾಳಾಗಿ ಹೋಗುವಂಥದ್ದು, ಮತ್ತು ಕೆಲವು ಸಕ್ಕರೆ ಲಾಭಿಯವರಿಗೆ ಲಾಭ ಆಗುವಂಥದ್ದು. ಅದರಲ್ಲಿ ಮತ್ತದಕ್ಕೂ ಲಾಭ ಇಲ್ಲ. ಅದನ್ಬಿಟ್ಟು ಎಣ್ಣೆ ಬೆಳೆಯುವಂಥದ್ದು, ಹತ್ತಿ ಬೆಳೆಯುವಂಥದ್ದು ಪ್ರೋತ್ಸಾಹ ಕೊಡಬೇಕಾಗ್ಯದ. ಪ್ರೋತ್ಸಾಹ ಕೊಟ್ಟಾಗ ಹೆಚ್ಚು ಬೆಳೆಯೋಂಗೆ ಮಾಡಬೇಕಾಗಿದೆ. ಯಾಕಂದ್ರೆ ನಮ್ಮ ದೇಶ ಇವತ್ತು 55-60% ತಿನ್ನುವ ಎಣ್ಣೆ. ಅದು 80% ಆದರೆ ಡಿಸೈಲ್ ಅದು 80% ತರಿಸ್ತಿಲ್ಲ ಬೇರೆ ಕಡೆ. ನಮಗೆ ಅದು ಸಾಧ್ಯ ಇಲ್ಲ. ಯಾಕಂದ್ರೆ ನಮ್ಮಲ್ಲಿ ಆ ರೀತಿ ಎಣ್ಣೆಯ ಬಾವಿಗಳಿಲ್ಲ. ಆದರೆ ನಮ್ಮಲ್ಲೇ ತಿನ್ನು ಎಣ್ಣೆಯನ್ನು ತಯಾರು ಮಾಡೋದಕ್ಕೆ ಸೋರೆಪಾನ ಇರ್ಬೋದು, ಶೇಂಗಾ ಇರ್ಬೋದು, ಮತ್ತೊಂದು ಇರ್ಬೋದು, ಅದನ್ನು ಬೆಳೆದ ಕುಸುಬಿ ಇರ್ಬೋದು, ಬೆಳೆದ ಎಣ್ಣೆಯನ್ನು ನಾವು ಉತ್ಪಾದನೆ ಮಾಡಿ ಇಂಟರ್ನ್ಯಾಷನಲ್ ಕಳಿಸೋಕ್ಕೆ ಸಾಧ್ಯದ. ಅದು ದೊಡ್ಡ ಮಾರ್ಕೆಟ್ ಆಗೋದು ಸಾಧ್ಯದ. ಅದು ನಮ್ಮ ಹಳ್ಳಿಗಳಲ್ಲಿ ಸಾಧ್ಯದ. ಆ ದಿಶೆಯಲ್ಲಿ ಚಿಂತನೆ ಮಾಡುವಂಥದ್ದು
ಇದು ಮೊದಲು ಎಲ್ಲ ಕಡೆ ನೀರು ಮುಟ್ಟುವಂಥದ್ದು. ಮತ್ತು ಕಬ್ಬ ಇದು ವಿಷಕಾರಿ ಅಂದ್ರೆ ಅಡ್ಡಿ ಇಲ್ಲ, ಅದನ್ನು ಕಿತ್ತು ಹಾಕಿದ್ರೆ ಭಾಳ ಸಂತೋಷ ಪಡುವಂಥ ವಿಷಯ. ಆದ್ರೆ ರೈತರ ಬಿಡ್ಲಿಕ್ಕೆ ತಯಾರಿಲ್ಲ, ಯಾಕೋ ಅದ್ರ ಮೇಲೆ ಭಾಳ ಪ್ರೀತಿ ಅವ್ರಿಗೆ. ಯಾಕಂದ್ರೆ ಒಮ್ಮೆ ನೀರು ಹಾಕಿ ಬಂದ್ರೆ ಬರೀ ಬೀಜ ಹಾಕಿ ಬಿತ್ತೆ ಬಂದ ಮೇಲತ್ತೆ ಮೇಲೆ ನೀರು ಹಾಕೋದು ಹೋದ್ರೆ ಸಾಕು. ಒಂದು 3-4 ಕಸ ಆಯ್ತು, 2 ಅಥವಾ 3 ಕಸ ಆಯ್ತು ಬಂದು ಮುಂದದು ಮ್ಯಾಲೆ ಬೆಳೆದ ಬಡ್ಡೆ ಕಸ ಇರೋದಿಲ್ಲ, ಅದ್ರಿಂದ ನಮ್ಗೆ ಲಾಭ ಆಗ್ತದೆ. ಇವ್ರು ತಿಳ್ಕೊಂಡಿದ್ದಾರೆ. ಆದ್ರೆ ಇವ್ರ ಖರ್ಚು ಎಷ್ಟು ಬರ್ತದೆ ಅನ್ನೋದು ಪ್ರತಿಯೊಬ್ಬ ರೈತರು ವಿಚಾರ ಮಾಡ್ಬೇಕಾಗ್ಯದ, ನೀವು ವಿಚಾರ ಮಾಡ್ಬೇಕಾಗ್ಯದ. ಯಾಕಂದ್ರೆ ನೀವು ಮನೆ ಕೊಡಿಸಿದ್ರಿ, ನೀವು ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ 3,300 ರೂಪಾಯಿ ಒಂದು ಟನ್ನಿಗೆ ಕೊಡಿಸಿದ್ರಿ. ಒಂದು ಟನ್ ಕಬ್ಬು ಬಿಡೋದಕ್ಕೆ 4,500 ರೂಪಾಯಿಗಿಂತಲೂ ಹೆಚ್ಚು ಖರ್ಚು ಬರ್ತದೆ. ಇದು ವೈಜ್ಞಾನಿಕ ಅಭ್ಯಾಸ ಮಾಡಿ ಹೇಳುವಂಥ ಮಾತು. ಯಾಕಂದ್ರೆ ಕೇವಲ 4 ಗೋಡೆಯಲ್ಲಿ ಕೂತಂತ ನಮ್ಮಂಥ ಒಂದಿಷ್ಟು ಬುದ್ಧಿವಂತರು ಏನು ಹೇಳ್ತಾರೆ ಅವ್ರು ಕೂತ್ಕೊಂಡು, ಅದು ಹೇಳೋದಕ್ಕೆ ವಾಸ್ತವ ಇರೋದಕ್ಕೆ ಭಾಳ ಅಂತರದ. ಆ ದಿಶೆಯಲ್ಲಿ ರೈತಗೆ ಕಬ್ಬು ಬೆಳಿಬೇಕು, ಇನ್ನೊಂದು ಬೆಳೆಗಳು ಹೇಳಿ ನಮ್ಗೆ ಎಣ್ಣೆ ಇಡೀ ವಿಶ್ವಕ್ಕೆ ನಾವು ಸಪ್ಲೈ ಮಾಡುವಂಥದ್ದು. ಅಲ್ಲ ನಮ್ಮ ಕುಸಿಬಿ ಹೇಳ್ತಿಲ್ಲ, ಕುಸಿಬಿ ಮತ್ತು ಇನ್ನೊಂದು ಇವೆಲ್ಲ ಬೆಳೀಲಿಕ್ಕೆ ಆಸ್ಪತ್ರೆ ಮಾಡಿಕೊಡುವಂಥ ಒಂದು ವ್ಯವಸ್ಥೆ ಅಂತ ಇರಬೇಕಾಗ್ಯದ. ಅದ್ರ ಮೇಲೆ ಮಾರ್ಕೆಟ್ ಮಾಡಬೇಕಾಗ್ಯದ. ಈ ದಿಶೆಯಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಅವರು ಯುವಕ ಅಂತ ಹೇಳಬೇಕಾಗಿದೆ. ಯಾಕಂದರೆ ರಾಜಕೀಯದಲ್ಲಿ ದೊಡ್ಡ ವಯಸ್ಸಲ್ಲ ಅವರಿಗೆ, ಇನ್ನೂ ಬಹಳ ದಿನಗಳವರೆಗೆ ಅವ್ರು ರಾಜಕೀಯ ಮಾಡೋ ಸಾಧ್ಯತೆಗಳಿದ್ದಾವೆ. ಆ ದಿಶೆಯಲ್ಲಿ ಕಾಂಗ್ರೆಸ್ಸನ್ನು ಬಲಿಷ್ಠ ಮಾಡೋ ದಿಶೆಯಲ್ಲಿ ಜೋಡೋ ಭಾರತ ಜೋಡೋ ಅನ್ನುವಂಥ ಶಬ್ದ ನಿಶ್ಚಿತವಾಗಿಯೂ ಅವ್ರಿಗೆ ವರ ಆಗ್ತದೆ. ಅದರ ನೆಲೆಯಲ್ಲಿ ಸೇವಾದಳವನ್ನು ಸಹಿತ ಬೆಳೆಸುವಂಥ ಕೆಲಸ ಇವರು ಮಾಡಿದರೆ ನಿಶ್ಚಿತವಾಗಿ ಕಾಂಗ್ರೆಸ್ 2028 ಗೆಲ್ಲುವ ಸಾಧ್ಯತೆಗಳಿದ್ದಾವೆ. ಯಾಕಂದ್ರೆ ಈಗ ತಮ್ಮ ಜೊತೆಗೆ ಇನ್ನೊಬ್ಬ ಕಾಂಗ್ರೆಸ್ಗರು ಬಂದಿದ್ದಾರೆ, ಅದು ಅಧ್ಯಕ್ಷರಾದಂತಹ ನಮ್ಮ BK ಹರಿಪ್ರಸಾದ್. ಅದನ್ನು ಮತ್ತು ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡುವಂಥದ್ದು. ಬಟ್ ಕಾಂಗ್ರೆಸ್ ಉಳಿವಿಗಾಗಿ ಕಾಂಗ್ರೆಸ್ಸಿಗರಾಗೇ ಇದ್ದಂಥವ್ರು, ಕಾಂಗ್ರೆಸ್ಗಾಗೇ ಬೆಳೆದಂಥವ್ರು, ಕಾಂಗ್ರೆಸ್ ಜೊತೆ ಗುರುತಿಸುವಂಥ ಡಿ ಕೆ ಶಿವಕುಮಾರ್ ಅವರು ಇವತ್ತು ಕಾಂಗ್ರೆಸ್ಗೆ ಮರುಸಿವನ್ನು ಕೊಡುವಂಥ ಸಾಹಸವನ್ನು ರಾಹುಲ್ ಗಾಂಧಿ ಅವ್ರ ಜೊತೆ ಕೂಡಿ ಮಾಡಬೇಕಾಗಿದೆ. ಜೊತೆಗೆ ಇವತ್ತು ಸಿದ್ದರಾಮಯ್ಯನ ಸಹಿತ ನಿಮ್ಮ ಜೊತೆ ಉಳಿಸ್ಕೊಂಡಿದ್ದಾರೆ. ಅದು ಭಾಳ ಮಹತ್ವದ. ಯಾಕಪ್ಪ ಅಂತಂದ್ರೆ ಸಿದ್ದರಾಮಯ್ಯಲ್ಲಿರುವಂಥ ಶಕ್ತಿ ಒಂದು ಮಾಸ್ ಶಕ್ತಿ, ಅದು ಭಾಳಷ್ಟು ಜನರಿಗೆ ಕಡಿಮೆ ಅದ. ರಾಷ್ಟ್ರ ಮಟ್ಟದಲ್ಲಿ ಅಂಥ ಒಬ್ಬ ನಾಯಕ ಸಿಗೋದು ಭಾಳ ಕಷ್ಟ ಅದ. OBC ಮತ್ತು ದಲಿತ ಇನ್ನೊಂದು ಏನಪ್ಪ ಅಂತಂದ್ರೆ ST ಸಮುದಾಯ ಸಹಿತ ತಮ್ಮ ಮೊದಲಿಗೆ ತೆಗೆದುಕೊಂಡು ಬರುವಂಥ ಶಕ್ತಿ ಅವ್ರಿಗೆ ಅದ. ಅವ್ರನ್ನ ಸರಿಯಾಗಿ ಇವತ್ತು CWC ಒಂದು ಮೆಂಬರು ಮಾಡಿದ್ದೀರಿ. ಮಾಡೋ ಜೊತೆಗೆ ಅವ್ರನ್ನ ರಾಷ್ಟ್ರ ಮಟ್ಟದಲ್ಲೇ ಒಂದು ಏನಪ್ಪ ಅಂತಂದ್ರೆ ಒಂದು ಮೂಮೆಂಟನ್ನು ಮಾಡ್ತಾಯಿದ್ರಿ. ಅದಕ್ಕೆ ಸಹಕಾರ್ಯವಾಗಿ ಮಾಡಿದರೆ ಭಾಳ ಉತ್ತಮ ಆಗ್ತದೆ ಅಂತ ಮಾತನ್ನು ಹೇಳ್ತಾ, ಒಟ್ಟಾರೆಯಾಗಿ ಡಿ ಕೆ ಶಿವಕುಮಾರ್ ಅವರು ಸೂಜಾಗೆ ಒಳ ಹೊಕ್ಕರು. ಇನ್ನು ಡ್ಯಾಬ್ನಾಗುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಅವರ ದಿಟ್ಟ ನಿಲುವು ಇನ್ನಷ್ಟು ಹೊರಗೆ ಬರಲಿ. 2ನೇ ಸಂಪುಟ ರಚನೆಯಲ್ಲೇ ಇನ್ನಷ್ಟು ಒಳ್ಳೊಳ್ಳೆ ಕೆಲಸಗಾರರನ್ನು ಸಚಿವರನ್ನಾಗಿ ಮಾಡಲಿ ಅನ್ನೋಂಥ ಮಾತನ್ನು ಹೇಳ್ತಾ ನನಗನ್ನಿಸಿದ ಮತ್ತೆ ಮಾತಾಡಿದ್ದೀನಿ. ಲೈಕ್ ಆಗಿರ್ಬೋದು, ಲೈಕ್ ಬೆಳೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಕೊಂಡು H16 ನ್ಯೂಸ್ ಅನ್ನೋದು ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.